ಏನಾದರೂ ಸ್ಪೈಸಿಯಾಗಿ ಮಾಡೋಣ ಅಂತ ರೆಸಿಪಿ ಹುಡುಕ್ತಿದ್ರೆ ಹಲೋ ಗೈಸ್, ಫೇಮಸ್ ಮಟ್ಟುಗೊಳ್ಳ ಅದರ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬದನೆಕಾಯನ್ನು ದಪ್ಪ ಹೋಳುಗಳನ್ನಾಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಳೋಣ. ಹುಣಸೆಹಣ್ಣನ್ನು ನೆನೆಸಿಡಿ. ಒಂದು ಬಾಣಲಿಗೆ ಬೇಸಿಕ್ ಒಗ್ಗರಣೆ ಮಾಡಿ ಅದಕ್ಕೆ ಕಟ್ ಮಾಡಿದ ಬದನೆಕಾಯನ್ನು ಹಾಕ್ಕೊಳ್ಳಿ. ಬದನೆಕಾಯಿ ಬೇಗ ಮೆತ್ತಗಾಗುತ್ತೆ, ಅದರಿಂದ ಚೆಕ್ ಮಾಡ್ತಾ ಇರಿ, ಜಾಸ್ತಿ ಬೇಯಿಸ್ಕೊಳ್ಬೇಡಿ. ಹುಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ರೀತಿಯ ಬದನೆಕಾಯಿಗೂ ಸೇಮ್ ರೆಸಿಪಿನ ಫಾಲೋ ಮಾಡ್ಬೋದು. ಈಗ ಅದಕ್ಕೆ ಉಪ್ಪು, ಅರಿಶಿನ, ಬೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕಿಡಿ. ಬೆಂದಿದೆ ಅಂತಾದಮೇಲೆ ಸಾರಿನ ಪುಡಿ ಅಥವಾ ರಸಂ ಪುಡಿ, ಚಿಲ್ಲಿ ಪೌಡರ್ ಮತ್ತು ತುರಿದ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಮಟ್ಟುಗುಳ್ಳ ಪಲ್ಯ ರೆಡಿ. ಬಿಸಿ ಅನ್ನ ಅಥವಾ ಚಪಾತಿ, ರೊಟ್ಟಿ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಂಡ್ರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಬಾಯ್.